ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಅಡಿಗಲ್ಲಿಗಷ್ಟೇ ಸೀಮಿತವಾಯಿತು ಶಾಲಾ ಅಭಿವೃದ್ಧಿ. ರಾಮನಗರದ 510 ಮಕ್ಕಳ ಭವಿಷ್ಯ ಮಳೆಯ ಪಾಲು. ನಮ್ಮ ಶಾಲೆ ರಿಪೇರಿ ಆಗುತ್ತೆ, ಹೊಸ ಛಾವಣಿ ಬರುತ್ತೆ ಎಂದು 6 ತಿಂಗಳ ಹಿಂದೆ ಸಂಭ್ರಮಿಸಿದ್ದ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ರಾಮನಗರ ಸರ್ಕಾರಿ ಪ್ರಾಥಮಿಕ ಶಾಲೆಯ 510 ಮಕ್ಕಳ ಮುಖದಲ್ಲಿ ಈಗ ಆತಂಕ ಮನೆ ಮಾಡಿದೆ. ಅಂದು ಹಂಚಿದ್ದ ಸಿಹಿ ಈಗ ಕಹಿಯಾಗಿದೆ. ಅಂದು ತಟ್ಟಿದ್ದ ಚಪ್ಪಾಳೆಗಳು ಪೋಷಕರ ಆಕ್ರೋಶದ ಕೂಗಾಗಿ ಮಾರ್ಪಟ್ಟಿವೆ. ಕಳೆದ ಅಕ್ಟೋಬರ್ 31, 2025ರಂದು ಶಾಸಕ ಆರ್.ವಿ. ದೇಶಪಾಂಡೆ ಅವರು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಡಿಎಂಎಫ್ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಯ 16 ಕೊಠಡಿಗಳ ಮೇಲ್ಛಾವಣಿ ಹಾಗೂ ಇತರೆ ದುರಸ್ತಿ ಕಾಮಗಾರಿಗೆ ಅತ್ಯಂತ ಸಡಗರದಿಂದ ಅಡಿಗಲ್ಲು ಹಾಕಿದ್ದರು. ಪಟಾಕಿ ಸಿಡಿಸಿ ಹಾರ ತುರಾಯಿಗಳೊಂದಿಗೆ ನಡೆದ ಆ ಸಮಾರಂಭದಲ್ಲಿ ಶಾಸಕರು ನೀಡಿದ ಭರವಸೆ ಇಂದಿಗೂ ಆ ಅಡಿಗಲ್ಲಿನ ಕೆತ್ತನೆಯಲ್ಲೇ ಉಳಿದಿದೆ. ಅಡಿಗಲ್ಲು ಹಾಕಿ 6 ತಿಂಗಳು ಕಳೆದರೂ ಶಾಲೆಯ ಆವರಣದಲ್ಲಿ ಒಂದು ಇಟ್ಟಿಗೆಯನ್ನು ಇಟ್ಟಿಲ್ಲ, ಒಂದು ಕಡ್ಡಿಯೂ ಅಲ್ಲಾಡಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಶಾಲೆಯ ಹಳೆ ಛಾವಣಿ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು, ಯಾವುದೇ ಕ್ಷಣದಲ್ಲಿ ಅಪಾಯ ಸಂಭವಿಸುವ ಭೀತಿ ಎದುರಾಗಿದೆ. ಏಪ್ರಿಲ್ ಮತ್ತು ಮೇ ತಿಂಗಳ ರಜಾ ಅವಧಿಯಲ್ಲಿ ಸುಲಭವಾಗಿ ಕೆಲಸ ಮುಗಿಸಬಹುದಿತ್ತು. ಆದರೆ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಈಗ ಮಳೆಗಾಲದ ಹೊಸ್ತಿಲಲ್ಲಿ ಕಾಮಗಾರಿ ಸ್ಥಗಿತಗೊಂಡಿದೆ. ಮೇ 5ರಿಂದ ಮುಂಗಾರು ಆರಂಭವಾಗಲಿದ್ದು, ಜೂನ್ 1ಕ್ಕೆ ಶಾಲೆ ಪುನರಾರಂಭವಾಗಲಿದೆ. ಮಳೆ ಸುರಿಯುವಾಗ ಸೋರುವ ಛಾವಣಿಯ ಅಡಿ ಈ ಪುಟ್ಟ ಮಕ್ಕಳು ಹೇಗೆ ಕಲಿಯಬೇಕು ಎಂಬುದು ಪೋಷಕರ ಕಳವಳವಾಗಿದೆ. ಪೋಷಕರ ಆಕ್ರೋಶ. ರಜೆ ಇದ್ದಾಗ ಕೆಲಸ ಮಾಡದವರು ಈಗ ಮಳೆಯ ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಾರೆ. ನಮ್ಮ ಮಕ್ಕಳು ಜೂನ್ ತಿಂಗಳಲ್ಲಿ ಎಲ್ಲಿ ಕುಳಿತು ಪಾಠ ಕೇಳಬೇಕು? ಮಳೆ ಬಂದು ಛಾವಣಿ ಬಿದ್ದರೆ ಅದಕ್ಕೆ ಹೊಣೆಯಾರು ಎಂದು ಪಾಲಕ ಮಂಜುನಾಥ್ ನಾಯ್ಕ್ ಪ್ರಶ್ನಿಸಿದ್ದಾರೆ. ಅಡಿಗಲ್ಲಿನ ಮೇಲಿನ ಅಕ್ಷರಗಳು ಇನ್ನೂ ಮಾಸಿಲ್ಲ. ಆದರೆ ಈ ಶಾಲೆಯ 100 ಮಕ್ಕಳ ಭವಿಷ್ಯ ಮಾತ್ರ ಮಸುಕಾಕುತ್ತಿದೆ. ಮಳೆಗಾಲ ಆರಂಭವಾಗುವ ಮುನ್ನವೇ ತುರ್ತಾಗಿ ದುರಸ್ತಿ ಕಾರ್ಯ ಕೈಗೊಳ್ಳದಿದ್ದರೆ ಕಾನೂನು ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ.